ವಾರದ ವಿಜ್ಞಾನ ಪ್ರಯೋಗ. The air pollution. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈ ದಿನ ವಾರದ ವಿಜ್ಞಾನ ಪ್ರಯೋಗ ಅಲ್ವಾ? ನಾವು ಜೂನ್ 5ನೇ ತಾರೀಕು ಯಾವ ದಿನಾಚರಣೆಯನ್ನು ಆಚರಿಸಿದ್ವಿ? ಪರಿಸರ ದಿನಾಚರಣೆ. ಯಾಕೆ ನಾವು ಪರಿಸರ ದಿನಾಚರಣೆಯನ್ನು ಆಚರಿಸ್ತೀವಿ? ಯಾಕೆ? ಗಿಡ ಮರಗಳನ್ನ ನೆಡೋದ್ರ ಮೂಲಕ ಮತ್ತು ಪ್ರತಿಜ್ಞೆ ಮಾಡೋದ್ರ ಮೂಲಕ ನಾವು ಪರಿಸರವನ್ನ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶಪಥವನ್ನ ಮಾಡಿದ್ವಿ. ಅದಕ್ಕೆ ಏನಪ್ಪ ಕಾರಣ ಅಂತ ಅಂದ್ರೆ, ನಾವು ವಾಸಿಸ್ತಕ್ಕಂತಹ ಈ ಒಂದು ಪರಿಸರ ತುಂಬಾ ಮಲಿನಗೊಂಡಿದೆ. ಯಾವುದರಿಂದ ಅಂದ್ರೆ, ನಮ್ಮ ವಾಯು ಮಾಲಿನ್ಯ ಹಲವಾರು ರೀತಿಯ ಕಾರಣಗಳಿಂದ ನಮ್ಮ ಭೂಮಿಯ ಸುತ್ತ ಇರುವಂತಹ ಆ ಒಂದು ವಾಯು ಪದರ ಏನಾಗಿದೆ? ಮಲಿನಗೊಂಡಿದೆ ಮತ್ತು ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಏನಾಗಿದೆ? ಅದು ತನ್ನ ಸ್ವಾಭಾವಿಕ ಗುಣಮಟ್ಟವನ್ನ ಕಳ್ಕೊಂಡಿದೆ. ಇದನ್ನ ನಾವು ಏನಂತ ಕರಿತೀವಿ? ವಾಯು ಮಾಲಿನ್ಯ. ವಾಯು ಮಾಲಿನ್ಯಕ್ಕೆ ಹಲವಾರು ಕಾರಣಗಳಿದೆ. ಉದಾಹರಣೆಗೆ, ವಾಹನಗಳನ್ನ ಓಡಿಸೋದ್ರಿಂದ ಬಿಡುಗಡೆ ಆಗುವ ಅನಿಲ ಮತ್ತು ತ್ಯಾಜ್ಯಗಳನ್ನ ಸುಡೋದ್ರಿಂದ. ಅದಕ್ಕೂ ಮೊದಲಾಗಿ ನಮ್ಮ ಕಾರ್ಖಾನೆಗಳು ಹೊರಸೂಸುವಂತಹ ಇಂಗಾಲದ ಡೈಆಕ್ಸೈಡ್ ಮತ್ತೆ ಕಾರ್ಬನ್ ಮಾನಾಕ್ಸೈಡ್ ಮತ್ತೆ ಇನ್ನು ಹಲವಾರು ವಿಷಾನಿಲಗಳನ್ನ ಏನ್ ಮಾಡ್ತಾ ಇದ್ದಾರೆ? ಅವರು ವಾತಾವರಣಕ್ಕೆ ಸೇರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ವಾರದ ವಿಜ್ಞಾನ ಪ್ರಯೋಗದಲ್ಲಿ ಒಂದು ಸಿಂಡ್ರಾ ಕಾರ್ಖಾನೆ ಅಂತ ಹೇಳಿ ಒಂದು ಫ್ಯಾಕ್ಟರಿಯನ್ನ ನಾವು ರಚನೆ ಮಾಡಿದೀವಿ. ಇದು ಒಂದು ಕಾರ್ಖಾನೆಯ ಮಾದರಿ. ಯಾವ ರೀತಿ ಇದೆ ಕಾರ್ಖಾನೆ? ಯಾವ ತರ ಹೊಗೆಯನ್ನ ಹೊರಗಡೆ ಸೂಸುತ್ತೆ? ಪರಿಸರಕ್ಕೆ ಹೊಗೆಯನ್ನ ಬಿಟ್ಟು ಪರಿಸರ ಮಾಲಿನ್ಯಕ್ಕೆ, ವಾಯು ಮಾಲಿನ್ಯಕ್ಕೆ ಏಕೆ ಕಾರಣ ಆಗಿದೆ ಅನ್ನೋದನ್ನ ಇವತ್ತು ನಾವು ಈ ಒಂದು ವಾರದ ವಿಜ್ಞಾನದಲ್ಲಿ ನಾವು ತಿಳ್ಕೊಳ್ಳೋಣ ಅಲ್ವಾ? ಅದಕ್ಕೂ ಮೊದಲಾಗಿ ಈ ಒಂದು ಕಾರ್ಖಾನೆ ಏನಾಗಿದೆ? ಹಲವಾರು ರೀತಿಯ ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ಬಿಡ್ತಾ ಇದೆ. ಇದರಿಂದ ಏನಾಗಿದೆ? ತನ್ನ ಒಂದು ಆಕ್ಸಿಜನ್ ಪ್ರಮಾಣವನ್ನ ಕಡಿಮೆ ಮಾಡಿಕೊಂಡು ಏನಾಗಿದೆ? ವಿಷಾನಿಲಗಳು ಹೆಚ್ಚಾಗಿ ಸೇರ್ಕೊಂಡಿದೆ. ಅದಕ್ಕೆ ಆ ಒಂದು ವಾಯು ಮಾಲಿನ್ಯಕ್ಕೆ ಏನ್ ಕಾರಣ ಅದನ್ನ ಹೇಳ್ತಿರೋದು. ಏನಪ್ಪ ಕಾರಣ ವಾಯು ಮಾಲಿನ್ಯಕ್ಕೆ? ಕೈಗಾರಿಕೆಗಳಲ್ಲಿ ವಿಷಕಾರಿ ಅನಿಲಗಳ ಹೊರಸೂಸುವಿಕೆ. ರಾಸಾಯನಿಕ ಕೈಗಾರಿಕೆಗಳು, ಕೆಮಿಕಲ್ಸ್ ಫ್ಯಾಕ್ಟರಿಗಳಿಂದ ಹೊರಸೂಸುವಂತಹ ವಿಷಾನಿಲಗಳು. ನೆಕ್ಸ್ಟ್ ನೀನ್ ಹೇಳಪ್ಪ. ತೈಲ ಮತ್ತು ಅನಿಲದಂತಹ ಇಂಧನಗಳ ದಹನ. ಕಲ್ಲಿದ್ದಲು ತೈಲಗಳಂತಹ ದಹನ, ಉರಿಯುವಿಕೆಯಿಂದ. ಗೊಬ್ಬರ, ಬಣ್ಣ, ಉಕ್ಕು ಇತ್ಯಾದಿ ಕಾರ್ಖಾನೆಗಳಿಂದ ಧೂಳು ಮತ್ತು ಹೊಗೆ ಬರುವುದು. ಎಕ್ಸೆಟ್ರಾ ಫ್ಯಾಕ್ಟರೀಸ್ ಡಸ್ಟ್ ಸ್ಮೋಕ್. ವೆರಿ ಗುಡ್. ನೀನ್ ಹೇಳಪ್ಪ ಇಂಗ್ಲಿಷ್ ಹೇಳು. ಮನಸ್ಸಿನ ಇಂಧನಗಳನ್ನು ಅತಿಯಾಗಿ ಉಳಿಸುವುದರಿಂದ ವಾಯು ಮಾಲಿನ್ಯ. ಇಂಧನಗಳು, ಕಲ್ಲಿದ್ದಲು, ಪೆಟ್ರೋಲು, ಡೀಸೆಲ್ ಇವುಗಳನ್ನು ಹೆಚ್ಚಾಗಿ ಉಳಿಸೋದ್ರಿಂದ ಏನಾಗ್ತಾ ಇದೆ? ವಾಯು ಮಾಲಿನ್ಯ. ಆ ವಾಯು ಮಾಲಿನ್ಯವನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಪರಿಸರದಲ್ಲಿ ಹೆಚ್ಚು ಹೆಚ್ಚು ಗಿಡ ಮರಗಳನ್ನ ನೆಡಬೇಕು. ಯಾಕಂದ್ರೆ ಅವು ಆ ಒಂದು ವಿಷಾನಿಲಗಳನ್ನ ಏನ್ ಮಾಡ್ತವೆ? ಅವು ಕಡಿಮೆಗೊಳಿಸ್ತವೆ. ಅದನ್ನ ಫುಡ್ ಪ್ರಿಪರೇಷನ್ ಸಮಯದಲ್ಲಿ ಅದನ್ನೆಲ್ಲ ತಗೊಂಡು ವಾತಾವರಣಕ್ಕೆ ಆಕ್ಸಿಜನ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ತವೆ. ಹಾಗಾಗಿ ನಾವು ಪರಿಸರ ದಿನಾಚರಣೆಯನ್ನ ಒಂದು ಮಹತ್ವಪೂರ್ಣವಾಗಿ ಆಚರಿಸಬೇಕು ಅಂತಂದ್ರೆ ಪರಿಸರಕ್ಕೆ ಈ ರೀತಿ ತೊಂದರೆ ಆಗೋದನ್ನ ನಾವು ಗಿಡ ಮರಗಳನ್ನ ನೆಡೋದ್ರಿಂದ ಕಡಿಮೆ ಮಾಡಬಹುದು. ಹಾಗಾದ್ರೆ ವಾಯು ಮಾಲಿನ್ಯದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳನ್ನ ಹೇಳ್ತಾರೆ. ಹೇಳಪ್ಪ. ಉಸಿರಾಟದ ತೊಂದರೆ, ಶ್ವಾಸಕೋಶಗಳ ಕಾಯಿಲೆಗಳು. ನಾವು ವಿಷಾನಿಲವನ್ನು ಉಸಿರಾಡಿದ್ರೆ ಉಸಿರಾಟದ ತೊಂದರೆ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು. ಕಣ್ಣು ಮತ್ತು ಗಂಟಲಿನ ಕಿರಿಕಿರಿ. ಆಮ್ಲದ ಮಳೆ ಅಂದ್ರೆ ಹೆಚ್ಚು ಆಕಾಶದಲ್ಲಿ ವಿಷಾನಿಲ ಸೇರಿ ಮೋಡಗಳ ರಚನೆ ಏನಾಗುತ್ತೆ? ಆಮ್ಲದ ಮಳೆ, ಆಸಿಡ್ ರೈನ್. ಭೂಮಿಗೆ ಬಿದ್ರೆ ಆಸಿಡ್ ಅಂದ್ರೆ ಅದು ಸುಡುವ ಗುಣವನ್ನು ಹೊಂದಿದೆ. ಭೂಮಿಗೆ ಮಳೆ ರೂಪದಲ್ಲಿ ಬಂದ್ರೆ ಗಿಡ ಮರಗಳೆಲ್ಲ ಏನಾಗ್ಬಿಡ್ತವೆ? ಸುಟ್ಟು ಹೋಗ್ಬಿಡ್ತವೆ. ಹಾಗಾದರೆ ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ. ಜಾಗತಿಕ ತಾಪಮಾನ ಏರಿಕೆ, ವಾತಾವರಣ. ಇವಾಗ ಮೊನ್ನೆ ನಾವು ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇದ್ದೀವಿ, ಯುರೋಪ್ ಖಂಡ ತುಂಬಾ ಕೂಲ್ ಆಗಿದ್ದಂತಹ ಒಂದು ಯುರೋಪ್ ಪ್ರದೇಶ ಏನಾಗಿದೆ? ಅತಿ ಹೆಚ್ಚು ಉಷ್ಣಾಂಶದಿಂದ ಉರಿತಾ ಇದೆ. ಯಾಕೆಂದ್ರೆ ಈ ರೀತಿ ಜಾಗತಿಕ ತಾಪಮಾನ ಅತಿ ಹೆಚ್ಚಾಗಿ ಒಂದ್ ಕಡೆ ಮಳೆ ಸುರಿತಾ ಇದೆ, ಒಂದ್ ಕಡೆ ಬಿಸಿಲು ಜಾಸ್ತಿ ಆಗಿದೆ, ಇನ್ನೊಂದ್ ಕಡೆ ಹಿಮ ಬೀಳ್ತಾ ಇದೆ. ಈ ರೀತಿ ವಾತಾವರಣದಲ್ಲಿ ಒಂದು ವ್ಯತ್ಯಾಸ ಆಗೋದಕ್ಕೆ ಕಾರಣನೇ ವಾಯು ಮಾಲಿನ್ಯ.